ಏನಿದ್ರ ಮಹತ್ವ ಅನ್ನೋದನ್ನು ಹೇಳ್ತೀನಿ, ಸ್ವಲ್ಪ ಜ್ಞಾಪಕ ಇಟ್ಕೊಳ್ರಿ. ಒಟ್ಟು ಆಂಗ್ಲೋ ಮೈಸೂರು ಯುದ್ಧಗಳು 4 ನಡೀತವೆ. 1ನೇ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ. ಇವೆರಡು ಬ್ರಿಟಿಷರು ಮತ್ತು ಹೈದರಾಲಿಗೆ ನಡೆಯುತ್ತೆ. 3 ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗುತ್ತೆ ಅಂತಂದರೆ, 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋತೋದಾಗ ಏನಾಗುತ್ತೆ, ಬ್ರಿಟಿಷರು ಅರ್ಧ ರಾಜ್ಯವನ್ನು ಕೊಡು, ಇಲ್ಲಾಂತಂದರೆ ಅದಕ್ಕೆ ಕನ್ಸರ್ನ್ ಆಗಿರ್ತಕ್ಕಂಥಷ್ಟು ದುಡ್ಡನ್ನು ಕಟ್ಕೊಡ್ಬೇಕು ಅಂತ. ಆಗಿನ ಕಾಲದಲ್ಲೇ ಸಮ್ ಕ್ರೋರ್ಸ್ ಕಟ್ಕೊಡ್ಬೇಕಾಗುತ್ತೆ. ಅವಾಗೇನು ಮಾಡ್ತಾರೆ ಅಂತಂದರೆ, ದುಡ್ಡು ಕಟ್ಕೊಡ್ತೀನಿ, ಆದರೆ ಅದುವರೆಗೂ ನನ್ನ ಹತ್ರ ಸದ್ಯಕ್ಕೆ ಖಜಾನೆ ಖಾಲಿ ಆಗಿರೋದ್ರಿಂದ ನನ್ನ ಹತ್ರ ದುಡ್ಡಿಲ್ಲ, ನನ್ನಿಬ್ಬರು ಮಕ್ಕಳನ್ನು ಒತ್ತೆ ಇಡ್ತೀನಿ ಅಂತ ಬ್ರಿಟಿಷರಿಗೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಒತ್ತೆ ಇಡ್ತಾರೆ. ಒತ್ತೆ ಇಟ್ಟಿದ್ದು ಆದಮೇಲೆ ಏನು ಮಾಡ್ತಾರೆ ಅಂತಂದರೆ, ಬ್ರಿಟಿಷರಿಗೆ ವಿರುದ್ಧವಾಗಿರ್ತಕ್ಕಂಥ ದೇಶಗಳೊಂದಿಗೆ ಸಂಪರ್ಕವನ್ನು ಬೆಳೆಸಿ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ, ಏನಾದರೂ ಮಾಡಿ ಬ್ರಿಟಿಷರಿಂದ ಓಡಿಸ್ಬೇಕಂತಕ್ಕಂಥ ದೃಷ್ಟಿಯಿಂದ ಫ್ರಾನ್ಸ್ ದೇಶಕ್ಕೆ ಹೋಗಿ ಅಲ್ಲಿ ಜಾಕೋಬಿನ್ ಕ್ಲಬ್ ಅಂತಕ್ಕಂಥ ಕ್ರಾಂತಿಕಾರರ ಕ್ಲಬ್ ಒಂದಿರುತ್ತೆ. ಆ ಕ್ಲಬ್ನಲ್ಲಿ ಸೇರಿ ಅಲ್ಲಿ ಸದಸ್ಯತ್ವವನ್ನು ಪಡೆದು ಆ ರಾಜರ ಸಹಾಯವನ್ನು ಪಡೆದು, ಇಲ್ಲಿ ಯಾಕೆ ಆ ರಾಜರ ಸಹಾಯವನ್ನು ಪಡೆದಂದರೆ ಫ್ರಾನ್ಸ್ಗೂ ಇಂಗ್ಲೆಂಡ್ಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ಫ್ರಾನ್ಸ್ ದೇಶದೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂಡು ಏನಾದರೂ ಮಾಡಿ ಈ ದೇಶದಿಂದ ಬ್ರಿಟಿಷರನ್ನು ಓಡಿಸ್ಬೇಕಂತ ಬಿಟ್ಟು ಬಹಳ ಪ್ರಯತ್ನವನ್ನು ಪಡ್ತಾರೆ. ಬಹಳ ಪ್ರಯತ್ನ ಪಟ್ಟರು ಕೂಡ ನಮ್ಮ ಲೋಕಲ್ ರಾಜರುಗಳಿದ್ದಾರಲ್ವ, ಸ್ಥಳೀಯ ರಾಜರುಗಳು ಇವರಿಗೆ ಸಹಕಾರ ಕೊಡಲಿಲ್ಲ. ಯಾರ ಸ್ಥಳೀಯ ರಾಜರು ಅಂತಂದರೆ, ಹೈದರಾಬಾದಿನ ನಿಜಾಮ ಸಹಕಾರ ಕೊಡಲಿಲ್ಲ, ಮರಾಠರು ಕೂಡ ಸಹಕಾರ ಕೊಡಲಿಲ್ಲ. ಯಾವಾಗ ಮರಾಠರು ಸಹಕಾರ ಕೊಡಲಿಲ್ವೋ, ಹೈದರಾಬಾದ್ ನಿಜಾಮ್ ಮತ್ತು ಮರಾಠರು ಯಾರ ಕಡೆ ಹೋದ್ರು ಅಂತಂದರೆ ಬ್ರಿಟಿಷರ ಕಡೆ ಹೋದರು. ಆ ಬ್ರಿಟಿಷರ ಕಡೆ ಹೋಗಿದ್ದಕ್ಕೆ 3ನೇ ಆಂಗ್ಲೋ ಮೈಸೂರದಲ್ಲಿ ಪೂರ್ತಿ ಸೋತೋಗ್ತಾರೆ. ಸೋತೋಗಿದ್ದಾದಮೇಲೆ ದುಡ್ಡು ಕಟ್ಕೊಡ್ತೇ ಇದ್ದಿದ್ದಕ್ಕೆ, ತಮ್ಮ ಹತ್ರ ಹಣ ಇಲ್ಲದೆ ಇದ್ದಕ್ಕೆ ಇಬ್ಬರು ಮಕ್ಕಳನ್ನು ಒತ್ತೆ ಇಡ್ತಾರೆ. ಒತ್ತೆ ಇಟ್ಟಿದ್ದಾದಮೇಲೆ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ. ಬೇರೆ ದೇಶಗಳೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಂಡು ತಯಾರಿ ನಡೆಸ್ತಾ ಇರ್ತಾರೆ. 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ನಿಮ್ಗೆ ಆ್ಯಕ್ಚುಲಿ ಅಲ್ಲಿ ತೋರಿಸ್ಬೇಕು, ವಾಟರ್ಗೇಟ್ ಇತ್ತು. ಏನು ಇದು ಈ ಕೋಟೆ, ಈ ಶ್ರೀರಂಗಪಟ್ಟಣದ ಸುತ್ತಲೂ ಕೋಟೆ ಇದೆ. ಯಾವುದೇ ಒಬ್ಬ ಶತ್ರು ಬರಬೇಕಾಗಿದ್ದರೆ ಅಲ್ಲಿ ವಾಟರ್ಗೇಟ್ ಇದೆ. ಆ ಕಾವೇರಿ ನದಿ ನೀರು ಇದು ಊರು ಸುತ್ತಲೂ ಇದೆ. ಈ ಊರು ಸುತ್ತಲೂ ಯಾರಾದರೂ ಕೋಟೆ ಒಳಗಡೆ ಬರಬೇಕಂದ್ರೆ ದೋಣಿಯಲ್ಲಿ ಬರಬೇಕಾಗಿದೆ, ನಡ್ಕೊಂಬರೋಕ್ಕೆ ಅವಕಾಶ ಇರಲಿಲ್ಲ. ಆ ರೀತಿ ಸೆಕ್ಯೂರಿಟಿ ಮಾಡ್ಕೊಂಡಿದ್ರು ತನ್ನ ರಾಜಧಾನಿಯನ್ನು. ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ, ಬೇರೆ ಸ್ಥಳೀಯ ರಾಜರು ಸಹಾಯ ಕೊಡೋಲ್ಲ. ಜೊತೆಗೆ ಈ ಮೈಸೂರು ಮಹಾರಾಜರ ಹತ್ರ ಒಬ್ಬ ದಿವಾನರಾಗಿರ್ತಕ್ಕಂಥ ದಿವಾನ್ ಪೂರ್ಣಯ್ಯ ಅಂತವ್ರೆ, ಅವರು ಕೂಡ ಈ ಬ್ರಿಟಿಷರಿಗೆ ಇವರ ಸೀಕ್ರೆಟ್ಸೆಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಿದ್ದಕ್ಕೆ ಅದೇ ಹೆಂಗೆ ಸೀಕ್ರೆಟ್ಸ್ ಅಂತಂದರೆ, ಈ ವಾಟರ್ಗೇಟ್ ಮುಖಾಂತರ ಹೆಂಗೆ ಒಳಗಡೆ ಹೋಗ್ಬೋದು, ಹೆಂಗೆ ಟಿಪ್ಪು ಸುಲ್ತಾನ್ ಸೋಲಿಸ್ಬೋದು ಅಂತಕ್ಕಂಥ ಸೀಕ್ರೆಟ್ಸನ್ನು ಆ ದಿವಾನ್ ಪೂರ್ಣಯ್ಯ ಏನು ಮಾಡ್ತಾರೆ, ಬ್ರಿಟಿಷ್ನವ್ರಿಗೆ ಲೀಕ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸುಲಭವಾಗಿ ಅವರು ಕೋಟೆ ಒಳಗಡೆ ನುಗ್ಗಿಬಿಡ್ತಾರೆ. ಕೋಟೆ ಒಳಗಡೆ ನುಗ್ಗಿದ್ದಾದಮೇಲೆ ಸಾಮಾನ್ಯವಾಗಿ ರಾಜನ ಮುಂದೆ ಸೈನಿಕರು ಇರ್ತಾರೆ. ಸೈನಿಕರೆಲ್ಲ ಸತ್ತ ಮೇಲೆ ರಾಜನ ಎಂಟ್ರ್ ಆಗ್ತಾನೆ. ಇಲ್ಲಿ ರಾಜನ ಮುಂದೆ ಇರ್ತಕ್ಕಂಥ, ಅಂದರೆ ಟಿಪ್ಪು ಸುಲ್ತಾನ್ ಮುಂದೆ ಇರ್ತಕ್ಕಂಥ ಸೈನಿಕರು ಯುದ್ಧದಲ್ಲಿ ಸತ್ತೋಗ್ತಾರೆ. ಕೊನೆಗೆ ತಾನು ಕೂಡ ಡೈರೆಕ್ಟಾಗಿ ಯುದ್ಧಕ್ಕೆ ಧುಮುಕ್ತಾರೆ. ಧುಮುಕಿ ಅವರ ವಿರುದ್ಧ ಹೋರಾಡ್ತಾ ಸತ್ತಿರ್ತಕ್ಕಂಥ ಜಾಗ ಇತ್ತು. ಮತ್ತು ಸತ್ತಿರ್ತಕ್ಕಂಥ ಜಾಗದಲ್ಲಿ ಅವರ ಕೈಯಲ್ಲಿ ಸ್ವೋರ್ಡ್ ಇರುತ್ತೆ, ಖಡ್ಗ ಇರುತ್ತೆ. ಇಲ್ಲಿ ಒಂದಂತೂ ಸತ್ಯ, ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನನ್ನು ನೋಡಿದ್ರೆ ಗಡ ಅಂತ ಅದರ್ತಾ ಇದ್ರು. ಯಾಕೆ ಅಂತಂದರೆ ಅಷ್ಟು ಭಯ ಪಡ್ತಾಯಿದ್ರು. ಆ ಖಡ್ಗ, ಸತ್ತೋಗಿರೋ ಖಡ್ಗ ಹಂಗೆ ಬಿಗಿಯಾಗಿ ಇಟ್ಕೊಂಡಿರ್ತಾರೆ, ಹಂಗೆ ಸತ್ತೋಗಿರ್ತಾರೆ. ಆ ಖಡ್ಗನ್ನು ಬಿಡಿಸ್ಕೋಬೇಕಂತ ಕೂಡ ಟ್ರೈ ಮಾಡ್ತಾರೆ. ಸತ್ತಿದ್ರು ಕೂಡ ಆ ಬೆರಳುಗಳನ್ನು ತೆಗೆಯೋಕ್ಕಾಗಲ್ಲ. ಆ ಬೆರಳುಗಳನ್ನು ಕಟ್ ಮಾಡಿ ಕತ್ತಿಯನ್ನು ತಗೊಂಡು ಹೋಗ್ತಾರೆ. ಅಂದರೆ ಟಿಪ್ಪು ಸುಲ್ತಾನ್ ಇವರೇ ಅಂತ. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವರ ಬಾಡಿ, ಅವರು ಬ್ರಿಟಿಷರೊಂದಿಗೆ ಯುದ್ಧ ಮಾಡ್ತಾ ತಾನು ಸತ್ತಿರ್ತಕ್ಕಂಥ ಸ್ಥಳ, ಅವರ ಡೆಡ್ ಬಾಡಿ ಇಲ್ಲಿ ಬಿದ್ದಿತ್ತು ಅಂತಕ್ಕಂಥದಕ್ಕೆ ಸ್ಮಾರಕವಾಗಿ ನಿಮಗೆ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ನೋಡಿ, ಇದು ನಮಗೇನು ತೋರಿಸುತ್ತೆ ಅಂತಂದರೆ, ಒಬ್ಬ ರಾಜನಿಗೆ ತನ್ನ ದೇಶದ ಮೇಲೆ, ತನ್ನ ದೇಶವನ್ನು ಉಳಿಸ್ಕೋಬೇಕಂತಂದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಣ ತ್ಯಾಗ ಮಾಡೋದು, ಯಾವ ರೀತಿಯಾಗಿರ್ತಕ್ಕಂಥ ತ್ಯಾಗ ಬಲಿದಾನಗಳು ಮಾಡೋದು ಅನ್ನೋದಕ್ಕೆ ಇದು ಸಾಕ್ಷಿ. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವುದೇ ಒಪ್ಪಂದವಿಲ್ಲದೆ ಟಿಪ್ಪು ಸುಲ್ತಾನ್ ಸತ್ತೋಗಿರ್ತಕ್ಕಂಥ ಪ್ಲೇಸು, ಅದರ ಸ್ಮಾರಕವಾಗಿ ಇದನ್ನು ಇಲ್ಲಿಟ್ಟಿದ್ದಾರೆ. ಇದನ್ನು ನೀವು 10th ಅವರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ
ಟಿಪ್ಪು ಸುಲ್ತಾನ್ ನಿಮಗೆ MCQ ಪ್ರಶ್ನೆಗಾದರೂ ಕೇಳ್ಬೋದು, ಅಥವಾ 1 ಮಾರ್ಕ್ ಕ್ವಶನ್ಗಾದರೂ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ಕ್ವಶನ್ಗಾದರೂ ಕೇಳ್ಬೋದು. 4ನೇ ಆಂಗ್ಲ ಮೈಸೂರು ಯುದ್ಧವನ್ನು ವಿವರಿಸಿ ಅಂಕಾದರೂ ಕೇಳ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಎಷ್ಟನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಮಡಿದನು ಅಥವಾ ಸತ್ತನು ಅಂತ ಪ್ರಶ್ನೆ ಆದರೂ ಕೇಳಬಹುದು. ಅದನ್ನು 4ನೇ ಆಂಗ್ಲ ಮೈಸೂರು ಯುದ್ಧ ಅನ್ನೋದನ್ನು ಜ್ಞಾಪಕ ಇಟ್ಕೊಂಡ್ರಿ. ಅವ್ರ ಸ್ಮರಣಾರ್ಥವಾಗಿ ಇಲ್ಲಿ ಕಟ್ಟಿರ್ತಕ್ಕಂಥ ಈ ಸ್ಥಾಪನೆ, ಇಲ್ಲಿ ನಾಟಿರ್ತಕ್ಕಂಥ ಕಲ್ಲು ಅವ್ರ ಬಾಡಿ ಇಲ್ಲಿ ಬಿದ್ದಿತ್ತು ಅನ್ನೋದಕ್ಕೆ ಸಾಕ್ಷಿ. ಕ್ಲಿಯರಾ?